ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಕಲ್ಯಾಣ ಪ್ರೇಮ ಕಲ್ಯಾಣ ಭಾಗ 2 13ನೇ ಸಂಚಿಕೆ. ಬೆಳಗ್ಗೆ ಕಾಲೇಜ್ಗೆ ಹೊರಟು ನಿಂತಿದ್ದರು ಆದಿ, ಆಕಾಶ. ಚಂದುಪುಟ್ಟಿ ಕೂಡ ಶಾಲೆಗೆ ತಯಾರಾಗಿದ್ದಳು. ಆರ್ಯ ಅದಾಗಲೇ ಜಗ್ಗಪ್ಪನ ಜೊತೆ ಗದ್ದೆಗೆ ಹೊರಟು ಬಿಟ್ಟಿದ್ದ. ದೀಪು, ಅಕ್ಷಯ್ ಸಂಜೆ ಹೊರಡುವವರಿದ್ದರು. ತಿಂಡಿ ಮುಗಿಯಲು ರುದ್ರಪ್ಪ ಅಕ್ಷಯರನ್ನ ಕರೆದಿದ್ದರು. ಅವರ ಮುಂದೆ ಹೋಗಿ ಕುಳಿತವ ಮಾತಿಗಾಗಿ ಕಾದಿದ್ದ. ನೋಡಿ, ದೀಪು ಈಗ ಗರ್ಭಿಣಿ. ನೀವು ಆಫೀಸ್ಗ ಹೊಂಟೋದ್ರ ಕೂಸ್ನ ಯಾರ್ ಕಾಳಜಿ ಮಾಡೋದು? ಅದ್ಕೆಯ ದೀಪು ಇಲ್ಲಿರ್ಲಿ ಬುಡಿ, ಸಂಜೆಗ ನೀವೊಬ್ಬರೇ ಹೋಗಿ ರಜಾ ದಿನದಲ್ಲಿ ಬಂದು ಹೋಗರಂತ ಎಂದರೆ. ಅಕ್ಷಯ್ ಪೆಚ್ಚಾಗಿ ದೀಪು ಕಡೆ ನೋಡಿದರೆ ಅವಳು ಭುಜ ಕುಣಿಸಿದಳು. ನಾನೇನು ಮಾಡಲಿ ಎಂಬಂತೆ. ಸಪ್ತಾರು ಹಣೆ ಮೇಲೆ ಕೈ ಹೊತ್ತರೆ ಪ್ರಿಯಾರು ಇದೇನೆ ಸಪ್ತಾ, ಭಾವ ಹೀಗಂತ ಇದ್ದಾರೆ. ಅವರ ಮಾತು ಕೇಳಿ ಅಳಿಯಂದ್ರು ಮುಖ ನೋಡು ಹೇಗಾಯ್ತು. ಈ ಅಪ್ಪ ಮಗಳು ತಮ್ಮನ್ನ ಬಿಟ್ಟು ಅಳಿಯನ ಬಗ್ಗೆಯೂ ಯೋಚನೆ ಮಾಡ್ಬೇಕು ತಾನೆ. ನೀನಾದ್ರೂ ಹೇಳು ಹೋಗು ನಿನ್ನ ಗಂಡಯ್ಯನಿಗೆ ಎಂದರು. ಸಪ್ತರಿಗೂ ಅದೇ ಭಾವ. ಗಂಡನತ್ತ ಹೋಗಿ ನಿಂತವರು, ರೀ ಹಾಗಂದ್ರೆ ಹೇಗೆ ಹೇಳಿ, ಪಾಪ ಅಳಿಯಂದ್ರು ಈ ಸಮಯದಲ್ಲಿ ಹೆಂಡತಿ ಜೊತೆ ಇರ್ಬೇಕು ಅಂತ ಅವರಿಗೂ ಆಸೆ ಇರೋದಿಲ್ವಾ? ನೀವು ಹೀಗಂದ್ರೆ ಹೇಗೆ? ಅವರ ಮುಖ ನೋಡಿ, ನಿಮ್ಮ ಮಾತಿಗೆ ಆಗಲೇ ಯೋಚನೆ ಮಾಡ್ತಾ ಇದ್ದಾರೆ ಎಂದರು. ಹೆಂಡತಿಯನ್ನ ದಿಟ್ಟಿಸಿದವರು, ಅಲ್ಲಿ ದೀಪು ಒಬ್ಬಳೇ ಆಗಲ್ವಾ? ಸುಸ್ತು ಸಂಕಟ ವಾಂತಿ ಆದ್ರ ಏನ್ ಮಾಡದು? ಅಲ್ಯಾರ್ ನೋಡ್ಕಂಡರು ಅವಳುನ ಎಂದರು ಗಡುಸಾಗಿ. ಒಂದು ಕೆಲಸ ಮಾಡೋಣ, ನಮ್ಮಲ್ಲೇ ಯಾರಾದ್ರೂ ಒಬ್ರು ದೀಪು ಜೊತೆ ಹೋದ್ರೆ ಆಯ್ತು ಎಂದರು. ತುಸು ಯೋಚಿಸಿ ಸರಿ ಎಂದರು. ಅಕ್ಷಯ್ ಕೃತಜ್ಞತಾ ಭಾವದಿಂದ ಅತ್ತೆಯ ನೋಡಿದ್ದರು. ಯಾರ್ ಹೋಗದು ದೀಪು ಜೊತಲಿ ಎಂದರೆ. ನಾನೇ ಹೋಗ್ತೀನಿ ಬಿಡಿ ಎಂದರು ಸಪ್ತಾ. ನೀನು ಹೊಂಟೋದ್ರ ಹೆಂಗಾದ್ದು ಸಪ್ತಾ? ನೀನಿಲ್ಲ ಅಂದ್ರ ರುದ್ರನ ಕೈಕಾಲೇ ಆಡಕಿಲ್ಲ. ಚಿಕ್ಕವ ನಿನ್ನ ಬುಟ್ಟು ಇರದೇ ಇಲ್ಲ. ಪ್ರಿಯಾ ಒಬ್ಳೇ ಎಲ್ಲರ್ನೂವೆ ಸಂಭಾಳಿಸಕಾದ್ದ ಎಂದರು ಭಾಗೀರಥಿ ಅಜ್ಜಿ. ಪ್ರಿಯಾ, ಒಂದು ಕೆಲಸ ಮಾಡೋಣ ಅತ್ತೆ, ನಾನು ದೀಪು ಜೊತೆ ಹೋಗ್ತೀನಿ. ಹೇಗಿದ್ರು ನಾನಿಲ್ಲ ಅಂದ್ರು ಸಪ್ತಾ ನೋಡ್ಕೋತಾಳಲ್ಲ ಎಲ್ಲನೂವೆ. ಆಕಾಶ್ ಕೂಡ ದೊಡ್ಡಮ್ಮ ಇದ್ರೆ ಸಾಕು ಅಂತಾನೆ. ಬೇಕಿದ್ರೆ ಪ್ರಸಾದ್ ಅಲ್ಲಿಂದಲೇ ಕೆಲಸಕ್ಕೆ ಹೋಗಬಹುದು ಎನ್ನಲು ಸಪ್ತಾರು ದೀಪು ನೋಡಲು ತಲೆ ಆಡಿಸಿದಳು. ರುದ್ರಪ್ಪ ಕೂಡ ಸರಿ ಎಂದರು. ಒಸಿ ಕೆಲ್ಸದ ಕೂಸೆ, ಹೋಗಿದ್ದು ಬೇಗ ಬಂದ್ಬಿಡ್ತೀನಿ. ತಂಪೊತ್ತಾಗ್ಲಿ ಹೋಗಿ ಅಂತ ಜೋಪಾನಾಗಿರು. ಬಿಸಿಲು ಜಾಸ್ತಿ. ಎಳ್ನೀರ್ ಕುಡಿ ಸಪ್ತಾ, ಹಣ್ ಬುಡ್ಸಿಕೊಡು ಎಂದು ಹೊರಗೆ ನಡೆದರು ರುದ್ರಪ್ಪ. ಆಕಾಶ್, ಚಂದು ಇಬ್ಬರೂ ಸ್ಕೂಲ್ ಕಾಲೇಜ್ಗೆ ಹೊರಟರು. ಆದಿ ಅರುಣ ಕಡೆ ನೋಡಿದ್ದ. ತಿಂದು ಆರಾಮ್ ಕುಳಿತಿದ್ದಳು. ಹಣೆ ತೀಡಿಕೊಂಡವ, ಅರುಣ ಇವತ್ತು ಕಾಲೇಜ್ಗೆ ಬರೋಲ್ವಾ ಗಂಭೀರವಾಗಿ ಕೇಳಿದ್ದ. ಹೀ ಎಂದು ಹಲ್ಲು ಬಿಟ್ಟವಳು, ಇನ್ನೊಂದೇ ವಾರ ಕಾಲೇಜ್ ಇರೋದು. ಪಾಠ ಎಲ್ಲ ಮುಗಿದಿದೆ. ನನ್ ಫ್ರೆಂಡ್ಸ್ ಯಾರೂ ಬರ್ತಿಲ್ಲ. ನಾನೊಬ್ಬಳೇ ಬಂದು ಏನ್ ಮಾಡ್ಲಿ ಎಂದರೆ. ನಿಮ್ಮಪ್ಪ ನಿನ್ ಫ್ರೆಂಡ್ಸ್ ಎಲ್ಲ ಕಾಲೇಜ್ಗೆ ಹೋಗ್ತಾರೆ ಅಂತ ನಿನ್ನ ಕಾಲೇಜ್ಗೆ ಸೇರಿಸಿಲ್ಲ. ಟೀಚರ್ಸ್ ಬರ್ತಾರೆ, ರಿವಿಷನ್ ಆಗತ್ತೆ, ಲೈಬ್ರರಿಗೆ ಹೋಗಿ ಓದ್ಕೋಬಹುದು. 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನನ್ ಬೈಕ್ ಹತ್ರ ಇರ್ಬೇಕು. ಇಲ್ಲ ತಾತನ್ ಬೆತ್ತ ನನ್ ಕೈಲಿರತ್ತೆ ಎಂದು ಅಮ್ಮನತ್ತ ತಿರುಗಿ, ಅಮ್ಮ ಹೊರಡ್ತೀನಿ. ಚಿಕ್ಕಿ, ದೀಪಕ್ಕ, ಬಾವ, ಗುಣಕ್ಕ ಬಾಯ್ ಎಂದು ಅಜ್ಜಿ ತಾತನಿಗೂ ಕೈಯಾಡಿಸಿ ಹೊರಗೆ ನಡೆದು ಕೈಕಟ್ಟಿ ನಿಂತ. ಅತ್ತೆ ಪ್ಲೀಸ್ ನಿಮ್ ಮಗನಿಗೆ ಹೇಳಿ ಎಂದು ಸಪ್ತರತ್ತ ನೋಡಲು. ಓದೋದ್ರಲ್ಲಿ ಕಳ್ಳಾಟ ಆಡೋದು ಅವನಿಗೆ ಇಷ್ಟ ಆಗೋಲ್ಲ ಅರುಣ. ಆಕಾಶನೇ ಅವನಿಗೆ ಹೆದರಿ ಓಡ್ತಾನೆ. ಸಾರಿ ಪುಟ್ಟ, ಹೊರಡು, ಇಲ್ಲ ಹೊಡೆಯೋದು ಪಕ್ಕ ಎಂದು ನಡೆದರು. ಹಾರನ್ ಮಾಡಿದ್ದ. ತಟ್ಟನೆ ಕೋಣೆಗೆ ಓಡಿದವಳು ಬಟ್ಟೆ ಬದಲಿಸಿ ಒಂದು ಜುಟ್ಟು ಕಟ್ಟಿ ಬ್ಯಾಗ್ ಹಿಡಿದು ಹೊರಗೋಡಿ ಬಂದಳು. ಅವಳ ನೋಡಿ ಹೆಲ್ಮೆಟ್ ಕೊಡಲು ಇದು ಬೇರೆ ಎಂದು ಆಕೆ ನಿಂತರೆ ಅವಳ ಗೊಣಗೊಣದ ಅರಿವಿದ್ದರೂ ಏನೂ ಪ್ರತಿಕ್ರಿಯಿಸದೆ ಬೈಕ್ ಏರಿದ. ಮೂತಿ ತಿರುಗಿಸಿ ಹಿಂದೆ ಕುಳಿತಳು. ಕಾಲೇಜ್ಗೂ ಮೊದಲೇ ಬೈಕ್ ನಿಲ್ಲಿಸಿ, ಹ್ಞೂ ಇಲ್ಲೇ ಇಳಿದು ಬಾ, ಸಂಜೆಗೂ ಇಲ್ಲಿಯೇ ಇರು, ಪಿಕ್ ಮಾಡ್ತೀನಿ ಎಂದು ಹೋಗಿಯೇ ಬಿಟ್ಟ.
ಹಣೆ ಬಡಿದುಕೊಂಡವಳು. ಈ ಮೇಷ್ಟ್ರು ತಲೆ ಕೆಟ್ಟವ್ರ ಹಾಗೆ ಆಡ್ತಾರಲ್ಲ, ಇಲ್ಲಿ ತನಕ ಕರೆದುಕೊಂಡು ಬಂದವರಿಗೆ ಕಾಲೇಜ್ಗೆ ಜೊತೆ ಕರೆದುಕೊಂಡು ಹೋಗೋದಕ್ಕೆ ಏನಂತ? ಓಹೋ, ನಾನು ಇವರ ಜೊತೆ ಹೋಗಿಬಿಟ್ರೆ ಇವರನ್ನ ಕಣ್ಣು ಬಾಯಿ ಬಿಟ್ಕೊಂಡು ನೋಡೋ ಹುಡುಗಿರು ಮೇಷ್ಟ್ರು ಕಮಿಟೆಡ್ ಅಂತ ನೋಡೋದು ಬಿಟ್ಬಿಡ್ತಾರೆ ಅಂತ ಇರಬೇಕು ಎಂದು ಹೆಲ್ಮೆಟ್ ಬ್ಯಾಗಿಗೆ ತುರುಕಿ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ಕಾಲೇಜ್ ತಲುಪಿದ್ದಳು. ಈಗಲೇ ಹುಡುಗಿಯರು ಅವನಿಗೆ ಕರೆ ಮಾಡೋದು, ಲೆಟರ್ ಬರೆಯೋದು ಶುರು ಮಾಡಿದ್ದರು. ಇನ್ನು ಅರುಣಾ ಜೊತೆ ಹೋದರೆ ಅಡ್ರೆಸ್ ಪಡೆದು ಮನೆಗೆ ಬಂದು ಬಿಡುವರು ಎಂಬ ದೂರಾಲೋಚನೆ ಅವನಿಗೆ. ಅದಕ್ಕೆ ಅರುಣಾ ಜೊತೆ ಗೇಟ್ ದಾಟದೆ ಹೊರಗೆ ಬಿಟ್ಟು ಬಂದಿದ್ದ. ಜೊತೆಗೆ ಅರುಣಾ ಬಗ್ಗೆಯೂ ಗೊತ್ತಲ್ಲ, ಮಾತುಗಾರ್ತಿ, ಸಲಿಗೆ ಕೊಟ್ಟರೆ ಕಾಲೇಜ್ ಪೂರ್ತಿ ಮೇಷ್ಟ್ರು ನನ್ನ ಮಾವನ ಮಗ ಎಂದು ಹಬ್ಬಿಸಿ ಬರುವಳು ಎಂಬ ಕಾರಣಕ್ಕೆ ಅವಳನ್ನ ಗದರಿ ದೂರ ಇರಿಸಿದ್ದ. ಇದೆಲ್ಲ ತಿಳಿಯದ ಅರುಣಾ ಮಾತ್ರ ಮೇಷ್ಟ್ರಿಗೆ ಅರ್ಚನೆ ಮಾಡುತ್ತಿದ್ದಳು. ಮೊದಲ ದಿನ ಆಸ್ಪತ್ರೆಗೆ ಹೊರಟ ದೀಕ್ಷಾ ಸರಳವಾದ ಒಂದು ಕಾಟನ್ ಸೀರೆ ಉಟ್ಟು, ಕಿವಿಯಲ್ಲಿ ಕಂಡು ಕಾಣದ ಪುಟ್ಟ ಹರಳಿನ ಓಲೆ, ಕೊರಳಲ್ಲಿ ಸಣ್ಣದೊಂದು ಸರ, ಒಂದು ಕೈಗೆ ವಾಚ್, ಇನ್ನೊಂದಕ್ಕೆ 2 ಬಳೆ, ಕೂದಲೆಲ್ಲ ಸೇರಿಸಿ ಕ್ಲಿಪ್ ಹಾಕಿ ಬ್ಯಾಗ್ ಹಿಡಿದು ಆಸ್ಪತ್ರೆಯತ್ತ ಹೊರಟಿದ್ದಳು. ನೆನ್ನೆ ಬರುವಾಗಲೇ ಆಸ್ಪತ್ರೆ ನೋಡಿ ಬಂದಿದ್ದಳು. ಊರಿನ ಮುಖ್ಯ ದ್ವಾರದಲ್ಲೇ ಇದ್ದ ಆಸ್ಪತ್ರೆಗೆ ನಡೆದು ಹೊರಟಳು. ಅರಳಿಕಟ್ಟೆ ಬಳಿ ಬಂದಾಗ ರುದ್ರಪ್ಪರು ಬೈಕ್ ಏರುವುದು ಕಂಡವಳು. ಇಂದು ಮೊದಲ ದಿನ ದೇವರ ದರ್ಶನ ದೊರಕಿತು ಎಂಬಂತೆ ಅವರು ಇವಳತ್ತ ನೋಡಿದ ಕೂಡಲೇ ಕೈ ಮುಗಿದಳು. ಒಳ್ಳೆದಾಗ್ಲಿ, ಕೈ ಮುಗಿಯದೇನು ಬೇಡವ್ವ ಎಂದು ಹೊರಟರು. ಆಸ್ಪತ್ರೆ ತಲುಪಿ ಅಲ್ಲಿನ ವ್ಯವಸ್ಥೆ ಒಮ್ಮೆ ನೋಡಿ ಕರ್ತವ್ಯ ನಿರ್ವಹಿಸಲು ಕುಳಿತಳು. ಇತ್ತ ದೀಪುವಿಗೆ ಅಜ್ಜಿ ಪಾಠ ಶುರು ಮಾಡಿದ್ದರು. ಏನೇನು ತಿನ್ನಬೇಕು, ಏನೇನು ತಿನ್ನಬಾರದು, ಹೇಗಿರಬೇಕು ಎಂದು ಹೇಳಿಕೊಡುತ್ತಿದ್ದರು. ದೀಪು ಜೊತೆ ಕುಳಿತ ಅಕ್ಷಯ್ ಕೂಡ ಅಜ್ಜಿ ಮಾತಿಗೆ ಕಿವಿಯಾಗಿದ್ದ. ಪ್ರಿಯಾರು ಬಟ್ಟೆ ಬರೆ ತುಂಬಿಕೊಂಡರೆ ಸಪ್ತಾರು ದೀಪುಗಾಗಿ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಚಟ್ನಿ ಪುಡಿ ಎಂದು ಜೋಡಿಸಿಟ್ಟಿದ್ದರು. ರುದ್ರಪ್ಪ ಆರ್ಯನಿಗೆ ತಿಳಿಸಿ ಒಂದು ಮೂಟೆ ಎಳನೀರು ತರಿಸಿದ್ದರು ಕೊಟ್ಟು ಕಳುಹಿಸಲು. ಮೂಟೆ ಡಿಕ್ಕಿಗೆ ಹಾಕಿ ಕೈನಲ್ಲಿ ಮಾವಿನಕಾಯಿ ಹಿಡಿದು ಬಂದವ ದೀಪುಗೆ ಕೊಟ್ಟಿದ್ದ. ಥ್ಯಾಂಕ್ಯೂ ಕಣೋ ಎಂದು ನಕ್ಕು ಮಾವಿನಕಾಯಿ ಕಚ್ಚಿ ತಿಂದಳು. ಅವಳ ನೋಡಿ ಅಕ್ಷಯ್ ಮೂತಿ ಹುಳಿ ತಿಂದವರ ಹಾಗೆ ಮಾಡಿಕೊಂಡವ. ಮುದ್ದಮ್ಮ, ಉಪ್ಪು ಖಾರ ಆದ್ರೂ ಹಾಕ್ಕೊಳ್ಳೆ, ಹುಳಿಗೆ ಹಲ್ಲೆಲ್ಲ ಸೆಳೆಯೋದಿಲ್ವಾ ಎಂದರೆ ಅವನ ಭುಜಕ್ಕೆ ಗುದ್ದಿ, ರೀ, ತಿಂತಿರೋದು ನಾನು, ನನಗಿಲ್ಲದ ಹುಳಿ ನಿಮಗ ಎಂದು ನಕ್ಕಿದ್ದಳು. ಎಲ್ಲರೂ ಅತ್ತಿತ್ತ ಸರಿದು ಹೋದಾಗ ದೀಪು ಕೆನ್ನೆಗೆ ಚುಂಬಿಸಿ ಕೈಲಿದ್ದ ಮಾವಿನಕಾಯಿ ತುಸು ಕಚ್ಚಿ ತಿಂದು ದೀಪುವನ್ನ ನೋಡಲು ಕಣ್ಣಲ್ಲೇ ಗದರಿ ಎದ್ದು ಹೋದಳು. ಆದರೆ ಅದು ಆರ್ಯನ ಕಣ್ಣಿಗೆ ಬಿದ್ದು ಬಿಟ್ಟಿತ್ತು. ಹುಬ್ಬು ತೀಡಿಕೊಂಡವ, ದೇವ್ರೇ, ನಿನಗೆ ಕರುಣೆನೇ ಇಲ್ಲ, ವಯಸ್ಸಿನ ಹುಡುಗನ ಹಾರ್ಟ್ ಕಿತ್ತು ಆ ಕುಳ್ಳಿಗೆ ಕೊಟ್ಟು ಅವಳನ್ನ ದೂರದ ಊರಿಗೆ ಕಳುಹಿಸಿ ಈ ರೀತಿ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ನೋಡೋ ಹಾಗೆ ಮಾಡ್ತೀಯ, ನಿನಗೇನೂ ಅನಿಸೋಲ್ವಾ? ಮುಂದಿನ ಜಾತ್ರೆವರೆಗೂ ಕುಳ್ಳಿನ ನೋಡದೇ ಇರೋದಕ್ಕೆ ಆಗಲ್ಲಪ್ಪ, ಒಸಿ ಕರುಣೆ ತೋರ್ಸಿ ಬೇಗ ಕಣ್ಮುಂದೆ ಕಳುಹಿಸಿಕೊಡು, ನಮ್ಮ ಮಗು ಮುಡಿ ನಿನಗೇ ಕೊಡ್ತೀನಿ ಎಂದು ತನ್ನ ಮಾತಿಗೆ ತಾನೇ ನಗಲು, ಏನೋ ಚಿಕ್ಕವ್ನೇ, ಹೀಗೆಲ್ಲ ಒಬ್ಬನೇ ನಗ್ತಾ ಇದ್ದೀಯಾ ಎಂದ ಪ್ರಿಯಾರಿಗೆ. ಏನಿಲ್ಲ ಚಿಕ್ಕಿ, ನೀನು 3 ಜನ ಸೊಸೆಯಂದಿರ್ನ ನಿಭಾಯಿಸ್ಬೇಕಲ್ಲ, ಮೂವರು ಸೇರಿ ನಿನ್ನ ಜೊತೆ ಜಗಳಕ್ಕೆ ಬಿದ್ರೆ ನೀನೇನ್ ಮಾಡ್ತೀಯ ಅಂತ ನೆನಪು ಮಾಡ್ಕಂಡು ನಗ್ತಾ ಇವ್ನಿ ಎಂದು ನಗಲು. ತರ್ಲೆ ನನ್ನ ಮಗನೇ ಎಂದು ಮಗನ ಬೆನ್ನಿಗೆ ಗುದ್ದು ಕೊಟ್ಟರು. ನೋಡೋ ಎಂಥ ಸ್ಥಿತಿ, ಕುಸ್ತಿಲಿ ಪೈಲಿವಾನ, ಮನೇಲಿ ಹೆಂಗಸ್ರೆಲ್ಲ ಹೊಡಿತೀರಿ ನಂಗ ಎಂದು ತುಟಿಯುಬ್ಬಿಸಿ ನುಡಿದು, ಅಮ್ಮ, ಚಿಕ್ಕಿ ಹೊಡೆದು ಭುಜ ನೋವು, ಎಣ್ಣೆ ತಿಕ್ಕು ಬಾ ಎಂದು ನಾಟಕೀಯವಾಗಿ ನುಡಿದು ಭುಜ ತೀಡಿಕೊಂಡು ಹೋದರೆ, ನಟ ಭಯಂಕರ ಕಣೋ ನೀನು ಎಂದು ನಕ್ಕಿದ್ದರು ಪ್ರಿಯಾ. ಸಂಜೆ ಕೂಡ ಆದಿ ಹೇಳಿದಂತೆ ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದಳು ಅರುಣಾ.
ಅಲ್ಲಿಯೇ ಬಂದು ಕರೆದುಕೊಂಡು ಬಂದಿದ್ದ. ದಾರಿ ಮಧ್ಯ ಮಾತಿಲ್ಲ, ಕಥೆಯಿಲ್ಲ. ಹೆಲ್ಮೆಟ್ ಮಧ್ಯ ಕಂಗಳು ಮಾತ್ರ ಕಾಣುತ್ತಿದ್ದವು. ಕನ್ನಡಿಯಲ್ಲಿ ಅವನ ಕಂಗಳ ನೋಡಿ, ಹೋದ್ ಜನ್ಮದಲ್ಲಿ ವಜ್ರಮುನಿ ಶಿಷ್ಯ ಆಗಿದ್ರೇನೋ ನನ್ ಕಣ್ಣಿಗೆ ವಿಲನ್ ಹಾಗೆ ಕಾಣೋದು ಎಂದು ಮನಸ್ಸಲ್ಲಿ ಅದೆಷ್ಟು ಬೈದುಕೊಂಡಳೋ. ಜೋರಾಗಿ ಬೈಯುವ ಧೈರ್ಯ ಮಾತ್ರ ಅವಳಿಗಿಲ್ಲ. ದೀಪು, ಅಕ್ಷಯ್, ಪ್ರಿಯಾ, ಪ್ರಸಾದರು ಹೊರಟಿದ್ದರು. ರುದ್ರಪ್ಪ ಮಗಳಿಗೆ ಕಿವಿಮಾತು ಹೇಳಿದ್ದೇ ಹೇಳಿದ್ದು. ಸಪ್ತಮಿ, ಅಜ್ಜಿ, ತಾತ ಎಲ್ಲರೂ ಮನಸ್ಸಿಲ್ಲದ ಮನಸ್ಸಲ್ಲೇ ಕಳುಹಿಸುತ್ತಿದ್ದರು. ತಮ್ಮಂದಿರನ್ನ ಅಪ್ಪಿ ಚಂದುಗೆ ಮುತ್ತಿಟ್ಟು ಅಪ್ಪನ ಎದೆಗೊರಗಿದ್ದು, ಅಜ್ಜಿ ತಾತನ ಆಶೀರ್ವಾದ ಪಡೆದು ಸಪ್ತರ ಕೆನ್ನೆಗೆ ಮುತ್ತಿಟ್ಟು ಅವಳು ಕಾರ್ ಏರುವಷ್ಟರಲ್ಲಿ ಅರ್ಧ ಗಂಟೆಯೇ ದಾಟಿತ್ತು. ದೀಪು ಇವತ್ತು ವಿಶ್ರಾಂತಿ ಮಾಡಿ ನಾಳೆಯೇ ಡಾಕ್ಟರ್ ತಾವ ಹೋಗಿದ್ದು ಬಾ, ಹಂಗೆ ಫೋನ್ ಮಾಡಿ ತಿಳಿಸವ್ವ ಎಂದ. ಅಪ್ಪನಿಗೆ ಸರಿಪ ಎಂದಿದ್ದಳು. ಜೋರಾಗಿ ಹೋಗ್ಬೇಡ ಪ್ರಸಾದ, ನಿಧಾನುಕ್ಕ ಹೋಗು ಮಗ ಸುಸ್ತಾದ್ದು ಎಂದ ಅಣ್ಣನ ಮಾತಿಗೆ ಸರಿ ಎಂದು ತಲೆ ಆಡಿಸಿದರು. ಕಾರ್ ಮುಂದೆ ಸಾಗಲು ಎಲ್ಲರೂ ಅಲ್ಲೇ ನಿಂತರು. ಕಾರ್ ಊರಿನ ತುದಿಗೆ ಬಂದಾಗ ದೀಕ್ಷಾ ಆಸ್ಪತ್ರೆಯಿಂದ ಮನೆಗೆ ಹೊರಟಿದ್ದಳು. ಅವಳನ್ನ ಕಂಡು ಪ್ರಸಾದ್ ಕಾರ್ ನಿಲ್ಲಿಸಿ, ಮನೆಗೆ ಹೊರಟ್ರಾ ಡಾಕ್ಟ್ರೇ ಎಂದರು. ಹೌದೆಂದು ತಿಳಿಸಿ ದೀಪು ಕಡೆ ನೋಡಿ, ಊರಿಗೆ ಹೊರಟ್ರಾ, ಹುಷಾರು. ಆರೋಗ್ಯ ಜೋಪಾನ ಎಂದಳು. ದೀಪು ಥ್ಯಾಂಕ್ಯೂ ಎಂದಿದ್ದಳು ಮುಗುಳು ನಗುತ್ತಾ. ನಂತರ ಕಾರ್ ಮುಂದೆ ಹೋಗಲು ತನ್ನ ಮನೆಯತ್ತ ಹೊರಟಳು. ಹಾದಿಗೆ ಹೆದರಿ ಆಕಾಶ್ ಚಂದು ಜೊತೆ ಮುಖ ಊದಿಸಿ ಪಡಸಾಲೆ ಮೇಲೆ ಕುಳಿತಿದ್ದಳು. ನೆನ್ನೆ ರಾತ್ರಿಯಾದ ಕಾರಣ ಯಾರೂ ನೋಡಿರಲಿಲ್ಲ. ಇಂದು ಸಂಜೆಯೇ ಹೋಗಿ ಬರುವವರೆಲ್ಲ ಓ ಆದಿ ಪಾಠ ಶುರು ಮಾಡಿದ್ಯಾ ಎನ್ನುತ್ತಿದ್ದರು. ಜೊತೆಗೆ ಇನ್ನೊಂದೆರಡು ಚಿಳ್ಳೆಪಿಳ್ಳೆಗಳು ಬ್ಯಾಗ್ ಹಿಡಿದು ಅರುಣ ಅಕ್ಕ ಪಕ್ಕ ಕುಳಿತಾಗ ಸುತ್ತಲೂ ನೋಡಿದಳು. ಎಲ್ಲರಿಗಿಂತ ಅವಳೇ ದೊಡ್ಡವಳು. ಆಕಾಶ್ ಏನೋ ತಲೆ ತಗ್ಗಿಸಿ ಓದುತ್ತಿರುವ ಅವಳಿಗೆ ತಾನು ಅಂಗನವಾಡಿಯಲ್ಲಿ ಕುಳಿತು ಪಾಠ ಕೇಳುತ್ತಿರುವಂತೆ ಭಾಸವಾಗಿತ್ತು. ಅಯ್ಯೋ ಎಂದು ಹಣೆ ಮೇಲೆ ಕೈ ಹೊತ್ತವಳ ಕೈಗೆ ಪೆಟ್ಟು ಕೊಟ್ಟ ಚಂದು, ಅಣ್ಣ ಬೈತಾನೆ, ತಲೆ ಮೇಲೆ ಕೈ ಹೊತ್ರೆ ಎನ್ನಲು ಈ ಚಿಂಟಾರಿನೂ ಬುದ್ಧಿ ಹೇಳೋ ಹಾಗಾಯ್ತು ನಂಗೆ ಎಂದುಕೊಂಡವಳ ತಲೆಯಲ್ಲಿ ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ ಎಂಬ ಹಾಡು ಓಡುತ್ತಿತ್ತು. ಮುಂದುವರಿಯುವುದು. ಥ್ಯಾಂಕ್ಯೂ. ಕಥೆ ಇಷ್ಟವಾಗ್ತಿದ್ರೆ ಓದಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.